ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಪ್ರಕಾಶ್ ಯೂಟ್ಯೂಬ್ ಚಾನಲ್. ಸೊ ಏನಂದರೆ, ಹಬ್ಬ ಎಲ್ಲ ಮಾಡ್ತೀವಿ. ಹಬ್ಬ ಆದಮೇಲೆ ಈ ದೇವಿ ಪೂಜೆ ಐಟಮ್ಸ್ಗಳಿರುತ್ತಲ್ಲ, ಲಕ್ಷ್ಮೀ ದೇವಿಯ, ಅದು ನಾವು ಹೇಗೆ ಸ್ಟೋರೇಜ್ ಮಾಡಬೇಕು, ಯಾಕಂದರೆ 1 ಇಯರ್ವರೆಗೂ ಅದು ನಾವು ಮತ್ತೆ ಮುಟ್ಟೋದಿಲ್ಲ. ಅಂದರೆ ಯೂಶ್ವಲಾಗಿ ದೀಪಾವಳಿ ಮಾಡುವಾಗ ಮತ್ತೆ ತೆಗಿತಾರೆ, ಇಲ್ಲ ಪರ್ಟಿಕ್ಯುಲರಾಗಿ ವರಮಹಾಲಕ್ಷ್ಮಿ ಮಾಡೋರೆ ಮತ್ತು 1 ಇಯರ್ ಆದಮೇಲೆ ಈ ವಸ್ತುಗಳೆಲ್ಲ ಆಚೆ ಬರೋದು. ಸೊ ಇದನ್ನು 1 ಇಯರ್ವರೆಗೂ ಹೇಗೆ ಒಳ್ಳೆ ರೀತಿಲಿ ಇಟ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಆಯಿತಾ? ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಥ್ಯಾಂಕ್ ಯು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ, ಆಯಿತಾ? ಸೊ ನಾನು ಯೂಶ್ವಲಾಗಿ ಎಲ್ಲ ಈ ಥರ ಥ್ರೆಡ್ಸ್ಗಳನ್ನ ನಾನು ಹಾಗೆ ಇಟ್ಕೊಂಡಿರ್ತೀನಿ. ಮತ್ತು ಹಬ್ಬದ ಟೈಮಲ್ಲಿ ಹಬ್ಬದ ಸಡಗರ ಸಂಭ್ರಮ ಮತ್ತು ಅರೇಂಜ್ಮೆಂಟ್ಸು ಮಾಡಬೇಕು ಅನ್ನೋ ಟೆನ್ಷನಲ್ಲಿ ಅದು ಹುಡ್ಕೋಬೇಕು ಅನ್ನೋಕ್ಕಿಂತ ಸೊ ಯಾವಾಗಲೂ ಇದು ನಾನು 3 ಇಯರ್ಸಿಂದ ಹಸ್ಬೆಂಡ್ ಮನೆ ಮಾಡ್ತಾ ಇರೋದ್ರಿಂದ ಸೊ ಇದನ್ನೆಲ್ಲ ನಾನು ಹಾಗೆ ಇಟ್ಕೊಂಡಿರ್ತೀನಿ. ಇದನ್ನು ಡಾಬ್ ಹಾಕೋ ಮುಂಚೆ ಈ ಥರ ಒಂದು ಥ್ರೆಡ್ನ ಮೊದಲು ಸೊಂಟಕ್ಕೆ ಕಟ್ತೀನಿ ದೇವಿ ಇದಕ್ಕೆ. ಅದಾದಮೇಲೆ ಈ ಡಾಬ್ನ ಸೆಕ್ಯೂರ್ ಮಾಡ್ತೀನಿ. ಸೊ ಈ ಥರ ಥ್ರೆಡ್ಸ್ಗಳನ್ನೆಲ್ಲ, ಆಮೇಲೆ ಇದೆಲ್ಲ ಹಸ್ತಕ್ಕೆ, ಪಾದಕ್ಕೆ ಈ ಥರ ಥ್ರೆಡ್ಸ್ ಎಲ್ಲ ಬೇಕಾಗುತ್ತೆ. ಸೊ ನಾನೇನು ಮಾಡ್ತೀನಿ, ಇದನ್ನು ಹಾಗೆ ಎತ್ತಿಟ್ಕೊಳ್ತೀನಿ. ಇದ್ರ ಬಗ್ಗೆ ಹೇಳಲೇಬೇಕು. ಈ ರಂಗೋಲಿ ಒಂಥರ ವೈಟ್ ಟ್ರಾನ್ಸ್ಪರೆಂಟ್ ಶೀಟ್ ಮೇಲೆ ರಂಗೋಲಿ ಇರುತ್ತೆ. ಇದು ನನಗೆ ಶ್ಲೋಕ ಮ್ಯಾಮ್ ಇದ್ದಾರೆ, ಅವರು ನನಗೆ ಪ್ರೆಸೆಂಟ್ ಮಾಡಿದ್ದು. ಅವ್ರ ಮನೆಗೆ ಹೋದಾಗ ನನಗೆ ಹುಡಿಯಲ್ಲಿ ಇದನ್ನು ಕೊಟ್ಟಿದ್ದರು. ನೀವು ನಂದು ದೇವಿ ವಿಡಿಯೋದಲ್ಲಿ ನೋಡ್ಬೋದು, ವರಮಹಾಲಕ್ಷ್ಮಿ ದೇವಿ ವಿಡಿಯೋದಲ್ಲಿ ಕೆಳಗಡೆ ನಾನು ಹಾಕಿದ್ದೀನಿ. ಇದನ್ನು ಈ ಥರ ಇರುತ್ತೆ. ಸೊ ಡೆಕೋರೇಟಿವ್ಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಪೀಸ್ ಬರುತ್ತೆ, ನಾವು ಯಾವ ಥರ ಬೇಕಾದರೂ ನಾವು ಡೆಕೋರೇಟ್ ಮಾಡ್ಕೋಬೋದು. ಸೊ ನಾನೇನು ಮಾಡ್ತೀನಿ, ಈ ಥ್ರೆಡ್ಸ್ನೆಲ್ಲ ಇದರಲ್ಲಿ ಹಾಕಿಟ್ಬಿಡ್ತೀನಿ ಒಂದು ಕವರಲ್ಲಿ, ಸೊ ದಟ್ ನಮ್ಗೆ ಈಸಿ ಆಗುತ್ತೆ. ಮಳೆ ಬರ್ತಾ ಇದೆ, ಮೇ ಬಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳ್ಬೋದು ಅನಿಸುತ್ತೆ. ಸೊ ಈ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಒಂಥರ ಹೆಣ್ಮಕ್ಳಿಗೆ ಖುಷಿ ಅಲ್ವಾ? ಚಂದವಾಗಿ ರೆಡಿ ಆಗೋದು, ದೇವಿ ಅಲಂಕಾರ ಮಾಡೋದು. ಸ್ವಲ್ಪ ಡಿಸ್ಟರ್ಬ್ ಆಯಿತು, ಸಾರಿ. ಅದೇ ಹೇಳಕ್ಕೆ ಬಂದೆ ಅಲ್ವಾ, ಚೆನ್ನಾಗಿ ಕಾಣಿಸ್ಬೇಕು ನಮ್ಮನೆ ದೇವಿ ಅನ್ನೋದು ಆ ತಲೆಯಲ್ಲಿ ಇಟ್ಕೊಂಡು ಪೇಷನ್ಸಿಂದ ಹಿಂದಿನ ದಿನ ಎಲ್ಲ ರೆಡಿ ಮಾಡೋದಿರ್ಬೋದು. ಸೊ ನಾನೇನು ಮಾಡ್ತೀನಿ, ಈ ದೇವಿ ಪ್ರಾಡಕ್ಟ್ಸ್ಗಳು ಏನೇನಿದೆಯೋ, ಅಂದರೆ ಮೇಕಓವರ್ ಮಾಡೋಕ್ಕೆ ನನಗೆ ಹಾಗೆ ದೇವಿ ಕೂಡಿಸ್ಬೇಕಂತ ಇಷ್ಟ ಇರಲಿಲ್ಲ. ನಂಗೆ ಚಿಕ್ಕವಳಿಂದನೂ ಅಮ್ಮ ಒಂದು 30 ಇಯರ್ಸೇ ಅನ್ಕೋಬೋದು, 30 ಇಯರ್ಸಿಂದನೂ ಅಮ್ಮ ಮಾಡ್ಕೊಂಡು ಬಂದಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬನ. ಸೊ ಅವರಿಂದ ನಾನು ಇನ್ಸ್ಪೈರ್, ಹಬ್ಬ ಹೀಗೆ ಮಾಡಬೇಕು. ಬಟ್ ಇವರೆಲ್ಲ ಹಸ್ತಪಾದ ಅದೆಲ್ಲ ಇರ್ತಾ ಇರಲಿಲ್ಲ, ಜಸ್ಟ್ ಕೊಡೋಕ್ಕೆ ಸ್ಯಾರಿ ಉಡಿಸಿ ಡೆಕೋರೇಟ್ ಮಾಡ್ತಾಯಿದ್ರು. ಸೊ ಈ ಒಂದು ಬಾಕ್ಸಲ್ಲಿ, ಇದು ಆ್ಯಕ್ಚುಲಿ ಇದು ಫ್ಯಾನ್ಸಿ ಸ್ಟೋರ್ ಅವರೇ ಕೊಟ್ಟಿದ್ದು, ಯಾಕಂದರೆ ನಾನು ಕೇಳಿಸ್ಕೊಂಡಿದ್ದು ಕೊಟ್ಟಿದ್ದಲ್ಲ. ಇದು ನಾನು ಎಲ್ಲಿ ಇಡಬೇಕು, ಕರೆಕ್ಟಾಗಿ ಕೊಡಿ ಇದನ್ನು, ಬಾಕ್ಸ್ನ ನಾನು ಇದ್ರಾಗ ಇಟ್ಕೊಳ್ತೀನಿ ಅಂತ ಈ ಬಾಕ್ಸ್ನ ಅವರೇ ಕೊಟ್ಟಿರೋದು. ಸೊ ನಾನೇನು ಮಾಡ್ತೀನಿ, ಈ ಬಾಕ್ಸಲ್ಲಿ ಹಸ್ತಪಾದಗಳನ್ನೆಲ್ಲ, ಸೊ ಈ ಥರ ಒಂದು ಬಾಕ್ಸಲ್ಲಿ ನಾನೆಲ್ಲನೂ, ಯಾಕಂದರೆ 1 ಇಯರ್ ತನಕ ತೆಗಿಯಲ್ವಲ್ಲ, ಹಾಗಾಗಿ ಎಲ್ಲನೂ ಇದರಲ್ಲೇ ನಾನು ಸ್ಟೋರ್ ಮಾಡಿ ಒಂದು ವಾರ್ಡ್ರೋಬಲ್ಲಿ ಎತ್ತಿಟ್ಬಿಡ್ತೀನಿ. ಸೊ ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ನಾನು ಶಿವಮೊಗ್ಗದಲ್ಲಿ ಒಂದು ಫ್ಯಾನ್ಸಿ ಸ್ಟೋರ್ ಇದೆ, ಪರಮೇಶ್ವರ್ ಸ್ಟೋರ್ ಅಂತ. ಎಲ್ಲ ಆಲ್ಮೋಸ್ಟ್ ಶಿವಮೊಗ್ಗದಲ್ಲಿ ಅಥವಾ ಶಿವಮೊಗ್ಗ ಸರೌಂಡಿಂಗಲ್ಲಿರೋರಿಗೆಲ್ರಿಗೂ ಆ ಪರಮೇಶ್ವರ್ ಫ್ಯಾನ್ಸಿ ಸ್ಟೋರ್ ಗೊತ್ತಿರುತ್ತೆ. ವೈ? ಬಿಕಾಸ್ ಅದು ತುಂಬ ಫೇಮಸ್ ಫ್ಯಾನ್ಸಿ ಸ್ಟೋರ್. ವಿಕ್ರಮ್ ಅಂತ ಅದು ನಡೆಸ್ತಾರೆ. ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಸಿಗುತ್ತೆ. ಏನೇನು ಮೇಕಪ್ ಪ್ರಾಡಕ್ಟ್ಸ್ ಇರ್ಬೋದು, ಆ್ಯಕ್ಸೆಸರೀಸ್ ಇರ್ಬೋದು, ಜ್ಯುವೆಲರೀಸ್ ಇರ್ಬೋದು, 1 ಗ್ರಾಮ್ ಗೋಲ್ಡ್. ಸೊ ನಂಬರ್ ಆಫ್ ಕಲೆಕ್ಷನ್ಸಲ್ಲಿ ಇದೆ. ನಾನು ಬೇಕಂದರೆ ನಿಮಗೆ ಆ ಸ್ಟೋರ್ದು ಮ್ಯಾಪ್ ಲಿಂಕ್ ಕಳಿಸ್ತೀನಿ. ಅದರ್ವೈಸ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ID ಪಿನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಇದನ್ನು ತೊಗೊಂಡಿದ್ದು, ಇದು ನಾನು ತೊಗೊಂಡು 3 ಇಯರ್ಸ್ ಆಯಿತು. ಮೇ ಬಿ ನಾನು ಇದಿಷ್ಟು ಹಸ್ತಪಾದಕ್ಕೆ ಸೇರಿ 5K ಕೊಟ್ಟಿದ್ದೆ ಅನಿಸುತ್ತೆ. ಯಾಕಂದರೆ ಅವಾಗಿನ್ನ ಇದು ಶಿವಮೊಗ್ಗದಲ್ಲಿ ಬಂದಿದ್ದು ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ಯಾಕಂದರೆ ಇವಾಗ ಎಷ್ಟು ಪ್ರೈಸ್ ಇದೆಯೋ ಗೊತ್ತಿಲ್ಲ. ಸೊ ನಾನು ಇದಕ್ಕೆ 5K ಕೊಟ್ಟಿದ್ದೆ, ನಂಗೆ ನೆನಪಿದೆ. ಸೊ ಇದನ್ನು ಈ ಥರ ಅವರೇ ಇದು ಬಾಕ್ಸ್ ಕೊಟ್ಟಿದ್ದು ನನಗೆ. ಈ ಥರ
ಥರ ಹಸ್ತಪಾದನ. ಆಮೇಲೆ ಇದನ್ನು ಥ್ರೆಡ್ ಏನಿರುತ್ತಲ್ಲ, ಯಾಕಂದ್ರೆ ಚೆನ್ನಾಗಿರುತ್ತೆ. ಸೊ ನಾನು ಇದೇ ಥ್ರೆಡ್ನೇ ಹಾಕೋದು, ಕಟ್ಟಿ ಮೊದಲೇ ಇಟ್ಟಿರ್ತೀನಿ ಇದು. ಆಮೇಲೆ ಥ್ರೆಡ್ ಬೇಕು ಅನ್ನಲ್ಲ, ಅದು ಇದು ಎಕ್ಸ್ಟ್ರಾ ಥ್ರೆಡ್ಡು. ಆಮೇಲೆ ದೇವಿಯ ಕಿರೀಟ ನೀವು ನೋಡ್ಬೋದು. ಇದಕ್ಕೂ ಸೇರಿನಾ ಅಥವಾ ಇನ್ಕ್ಲೂಡ್ ಆಗಿತ್ತಾ ಎಕ್ಸ್ಕ್ಲೂಡ್ ಆಗಿತ್ತಾ ಕಿರೀಟಾಗೆ ಗೊತ್ತಿಲ್ಲ. ಇದು ಅಷ್ಟೇ, ಎಷ್ಟು ಚೆನ್ನಾಗಿದೆ ನೋಡಿ, ಕೈಂಡ್ ಆಫ್ ಡೈಮಂಡ್ ಥರ ಅನಿಸುತ್ತೆ. ಈ ಸರಿ ಇದನ್ನು ಹಾಕಿರಲಿಲ್ಲ, ಬಿಕಾಸ್ ಎವ್ರಿ ಟೈಮ್ ಏನಾದರೂ ಒಂದು ಚೇಂಜಸ್ ಮಾಡಬೇಕು ಅಂತ. ಹೋದ ಸರಿ ದೇವಿ ಹೇಗಿದ್ಲು ಅಂದರೆ ಲೈಕ್ ಈ ಥರ ಕೈಗೆ ಈ ಥರ ಕೈ ಹಿಡ್ಕೊಂಡು ಹಸ್ತನ ಕೆಳಗಡೆ ಕಾಯಿನ್ಸ್ ಬೀಳೋ ಥರ ಮಾಡಿದ್ದೆ. ಈ ಸರಿ ನಾರ್ಮಲಾಗಿ ಮಾಡಿದ್ದೆ. ಸೊ ಏನಾದರೂ ಚೇಂಜಸ್ ಇರಲಿ ಅಂತ ಈ ಸರಿ ಈ ಕಿರೀಟನ ಹಾಕಿರಲಿಲ್ಲ. 2 ಇಯರ್ಸ್ ಕೂಡ ನಾನು ಈ ಕಿರೀಟ ಯೂಸ್ ಮಾಡಿದ್ದೆ. ಮತ್ತು ನೆಕ್ಸ್ಟ್ ಇಯರ್ ಏನಕ್ಕಾದರೂ ಯೂಸ್ ಮಾಡ್ಕೊಳ್ಳೋಣ ಅಂತ. ಸೊ ಇದೊಂದು ಪೆಂಡೆಂಟ್ ಕೂಡ ನಾನು ದೇವಿಗೆ ಅಲಂಕಾರಕ್ಕೆ ಯೂಸ್ ಮಾಡ್ತೀನಿ. ಆಮೇಲೆ ಏನಂದರೆ ನಾನು ದೇವಿಗೆ ಏನು ಜ್ಯುವೆಲ್ಸ್ ಯೂಸ್ ಮಾಡ್ತೀನೋ ಅದೆಲ್ಲ ಲೈಕ್ ದೇವಿಗೆ ಅಂತಲೇ ಎತ್ತಿಟ್ಬಿಟ್ಟಿರ್ತೀನಿ. ಸೊ ಇದು ಕೂಡ ಅದೇ ಶಾಪಲ್ಲೇ ತೊಗೊಂಡಿದ್ದು. ಸೊ ಇದೆಲ್ಲನೂ ನಾನು ಒಂದರಲ್ಲೇ ಹೀಗೆ ಎತ್ತಿ ಇಟ್ಬಿಡ್ತೀನಿ. ಸೊ ನಮ್ಗೆ ಈಸಿಯಾಗಿ ಸಿಗುತ್ತೆ ಅನ್ನೋ ಒಂದು ಉದ್ದೇಶ ಅಷ್ಟೇ. ಸೊ ನೀವೆಲ್ಲ ಹೇಗೆ ಪೂಜೆ ಆದಮೇಲೆ, ಹಬ್ಬ ಆದಮೇಲೆ ಪ್ರಾಡಕ್ಟ್ಸ್ಗಳನ್ನ ಹೇಗೆ ಎತ್ತಿರ್ತೀರ, ದೇವಿ ಐಟಮ್ಸ್ನ? ಸೊ ಕಮೆಂಟ್ ಮಾಡಿ ಆಯಿತಾ. ದೇವಿಯ ಜಡೆ, ಮುದ್ದಾದ ಜಡೆ, ಈ ದೇವಿಗೆ ಅಂತಲೇ ತಂದೆ, ಎಲ್ಲನೂ ದೇವಿಗೆನೇ ಮಾಡಿದ್ರು. ಸೊ ಈ ಡಾಬ್ ಕೂಡ, ಈ ಡಾಬ್ ಇದ್ರಲ್ಲಿ ಹೋಗಲ್ಲ, ಸೊ ಬೇರೆ ಇದರಲ್ಲಿ ಇಡ್ತೀನಿ. ಆಮೇಲೆ ಹಸ್ತಪಾದಕ್ಕೆ ಇದು ಈ ಬಾಕ್ಸ್ ಆದರೆ ಈ ಥರ ಇಟ್ಟರೆ ಏನಂದರೆ ಇದು ಮುಖ ನಾನು ಅದರಲ್ಲಿ ಇಡಲ್ಲ, ಬಿಕಾಸ್ ಇದು ಸಿಲ್ವರ್ ಆಗಿರೋದ್ರಿಂದ ನಾನೇನು ಮಾಡ್ತೀನಿ, ಇದನ್ನೆಲ್ಲ ರಿಮೂವ್ ಮಾಡಿ, ಮಂಗಳಗೌರಿ ಕೂಡ ನಾನು ಮಾಡೋದ್ರಿಂದ ಸೊ ಇದನ್ನೆಲ್ಲ ರಿಮೂವ್ ಮಾಡಿ ಸಿಂಪಲ್ಲಾಗಿ ಒಂದು ಹೋಲೆ ಹಾಕಿ ಮಾಂಗಲ್ಯ ಸರ ಒಂದೆರಡು ಜ್ಯುವೆಲ್ಸ್ನ ಹಾಕ್ತೀನಿ ಅಷ್ಟೇ. ಸೊ ಈ ಥರ ಎಲ್ಲ ಇರಲ್ಲ. ವರಮಹಾಲಕ್ಷ್ಮಿ ಅವಳು ತುಂಬ ಅಲಂಕಾರ ಪ್ರಿಯೆ, ಎಲ್ರಿಗೂ ಗೊತ್ತಿರುತ್ತೆ. ಸೊ ಹಾಗಾಗಿ ಇವಳನ್ನ ಸ್ವಲ್ಪ ಚೆಂದ ಮಾಡಿ ರೆಡಿ ಮಾಡೋದು ಅಷ್ಟೇ. ಈ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳಲ್ವ. ಸೊ ನೆಕ್ಸ್ಟ್ ಇಯರ್ ಮತ್ತೆ ಇವಳಿಗೋಸ್ಕರ ಕಾಯೋದು. ಆಮೇಲೆ ಈ ಒಂದು ಕಾಟನ್ ಬ್ಯಾಗಲ್ಲಿ, ಮೇ ಬಿ ಇದೊಂದು ಡ್ರೈ ಕ್ಲೀನ್ ಬ್ಯಾಗ್ ಅನಿಸುತ್ತೆ. ಕಾಟನ್ ಬ್ಯಾಗಲ್ಲಿ ನಾನೇನು ಮಾಡ್ತೀನಿ, ಈ ಕೈ ಕಾಲುಗಳನ್ನ ನಾನಿದರಲ್ಲಿ, ಯಾಕಂದರೆ ಧೂಳು ಆಗಬಾರ್ದು, ನಾನು ವಾಶ್ ಕೂಡ ಮಾಡೋದಿಲ್ಲ, ಇವನ್ನೆಲ್ಲ ಸ್ಪಾಂಜ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಸೊ ಈ ಕೈ ಕಾಲುಗಳನ್ನ ಇದರಲ್ಲಿ ಬ್ಯಾಗಲ್ಲಿ ಇಟ್ಬಿಡ್ತೀನಿ. ಆಮೇಲೆ ಈ ಭುಜಾನ ಒಂದು ನಿಮಿಷ ತೋರಿಸ್ತೀನಿ. ಈ ಭುಜಾನೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಸೊ ಈ ಭುಜಾನೂ ನಾನು ಈ ಬ್ಯಾಗಲ್ಲೇ ಮಡಚಿ ಇಟ್ಬಿಡ್ತೀನಿ. ಸೊ ಇಟ್ಬಿಟ್ಟು ಮೇಲ್ಗಡೆ ಹಾಕಿಬಿಟ್ರೆ ವಾರ್ಡ್ರೂಬ್ ಮೇಲ್ಗಡೆ. ಸೊ ನೆಕ್ಸ್ಟ್ ಇಯರೇ ಇದನ್ನೆಲ್ಲ ತೆಗಿಯೋದು. ಸೊ ಆ ರೀಸನ್ಗೆ ಪದೇ ಪದೇ ತೆಗಿಯೋದಲ್ಲ, ಯೂಸ್ ಮಾಡೋದಲ್ಲ ಅನ್ನೋ ರೀಸನ್ಗೆ ಇದನ್ನು ಒಳ್ಳೆ ರೀತಿಲಿ ಮೇಂಟೈನ್ ಮಾಡಿಕೊಂಡು ಬರೋದು ಅಷ್ಟೇ. ಆಮೇಲೆ ನೀವು ನೋಡ್ಬೋದು ಇದೆರಡು ಲೋಟಸ್ ಚೆನ್ನಾಗಿದೆ ಅಲ್ಲ. ಮೇ ಬಿ ಇದನ್ನು ಶಿವಮೊಗ್ಗದಲ್ಲ ಅಥವಾ ಬ್ಯಾಂಗ್ಳೂರಲ್ಲೋ ತೊಗೊಂಡಿದ್ದು ಅನಿಸುತ್ತೆ. ಸೊ ಇಷ್ಟು ನನ್ನ ಒಂದು ಕತೆ. ಕೆಲವೊಬ್ಬರು ಅದಕ್ಕೆ ಅಂತ ದೊಡ್ಡ ಬಾಕ್ಸ್ ಕೂಡ ಇಟ್ಟು ಮೇಂಟೈನ್ ಮಾಡೋರು ಮಾಡ್ತಾರೆ. ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ವಿಷಯ ಆಗುತ್ತೆ ಎಲ್ಲ ಮಾಡೋದಕ್ಕೆ. ಬಟ್ ನನಗೆ ಈ ಚಿಕ್ಕ ಒಂದು ಬಾಕ್ಸಲ್ಲಿ ಜ್ಯುವೆಲರೀಸ್ನ ಹಾಕಿಟ್ಟಿದ್ದೀನಿ. ಸೊ ಈ ಥರ ಹಾಕಿಟ್ಬಿಟ್ರೆ ಬೇಕಾದ್ರೆ ಇದಕ್ಕಿನ್ನ ಒಂದು ನೆಕ್ಸ್ಟ್ ಪ್ಲಾಸ್ಟಿಕ್ ಕವರ್ ಕೂಡ ಹಾಕಿ ನಾವು ಕ್ಲೀನಾಗಿ ಎತ್ತಿಡ್ಬೋದು. ಸೊ ಈ ಡಾಬ್ನ ಇನ್ನೊಂದು ಬಾಕ್ಸಲ್ಲಿ ಅಥವಾ ಒಂದು ಕವರಲ್ಲಿ ಹಾಕಿ ಇಡ್ತೀನಿ ಅಷ್ಟೇ. ಸೊ ಇದಾಗಿತ್ತು ನನ್ನ ಒಂದು ವಿಡಿಯೋ. ಇನ್ನೊಂದು ತೋರಿಸ್ಬೇಕು, ಬ್ಯಾಂಗಲ್ಸ್. ಇದು ದೇವಿಗೆ ಅಂತಲೇ ಇಟ್ಟಿರೋದು. ಸೊ ಇಯರ್ಲಿ ಏನು ಮಾಡ್ತೀನಿ, ಗ್ರೀನ್ ಬ್ಯಾಂಗಲ್ ಅಥವಾ ರೆಡ್, ವರಮಹಾಲಕ್ಷ್ಮಿ ಪರ್ಟಿಕ್ಯುಲರ್ ಆಗಿ ರೆಡ್ ತುಂಬ ಇಷ್ಟ ಅಂತೆ, ಅಮ್ಮ ಹೇಳ್ತಾ ಇರ್ತಾರೆ. ರೆಡ್ ಫ್ಲವರ್, ರೆಡ್ ಸ್ಯಾರಿ, ರೆಡ್ ಬ್ಯಾಂಗಲ್ಸ್ ಇಷ್ಟ ಅಂತ ಹೇಳ್ತಾ ಇರ್ತಾರೆ. ಸೊ ನಾನು ಯಾವಾಗಲೂ ಈ ರೆಡ್ ಬ್ಯಾಂಗಲ್ಸ್ನ ಅವಳಿಗೆ ಅಂತಲೇ ಇಟ್ಟಿದ್ದೀನಿ. ಸೊ ಇದ್ರ ಮಧ್ಯೆ ಒಂದಿಷ್ಟು ಲೈಕ್ ಈ ಥರ ಗಾಜಿನ ಬಳೆಗಳನ್ನ ಆ ಕಡೆ ಈ ಕಡೆ ಹಾಕಿ ಇದನ್ನು ಇಡ್ತೀನಿ. ಇದನ್ನು ಈ ಬಾಕ್ಸಲ್ಲೇ ಹೋಗುತ್ತೆ.
ಸೊ ಇದಿಷ್ಟು ನನ್ನ ಒಂದು ಏನು ದೇವಿಯ ಪ್ರಾಡಕ್ಟ್ಸ್ನ ಹೇಗೆ ನಾನು ಜೋಪಾನ ಮಾಡ್ತೀನಿ ಅನ್ನೋ ಒಂದು ವಿಡಿಯೋ ಆಗಿತ್ತು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಗೈಸ್, ಆಯಿತಾ? ಸೊ ಇನ್ನು ಜಾಸ್ತಿ ಪ್ರೀತಿ ತೋರಿಸಿ ಮತ್ತೆ ವೀಡಿಯೋಸ್ನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಸ್ಟೇ ಟ್ಯೂನ್. ಥ್ಯಾಂಕ್ ಯು.